ಇನ್ನು ರಾಯ್ ಅವರ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಶುರು ಮಾಡಿದೆ. ಕುಟುಂಬ ಮತ್ತು ಬೇರೆಯವರ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಕರಣದ ಕುರಿತು ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತನಿಖೆ ಸಂಪೂರ್ಣ ಆದ್ಮೇಲೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ ಎಂದಿದ್ದಾರೆ ಪರಮೇಶ್ವರ್. ಅಲ್ಲ, ಈಗ ಅವರು ಪ್ರಾರಂಭ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಅವರ ಫ್ಯಾಮಿಲಿಯವರು ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಅವರೆಲ್ಲ ಸ್ಟೇಟ್ಮೆಂಟ್ಗಳು ತಗೊಂಡು ಅದರಲ್ಲಿ ಏನು ಹೊರಬರುತ್ತೆ ಅಂತ ನೋಡ್ತಾರೆ. The primary allegation is from the family. The IT officers are threatening him. ಅದೆಲ್ಲ ತನಿಖೆ ಸಂಪೂರ್ಣ ಆದಮೇಲೆ ಗೊತ್ತಾಗುತ್ತೆ. ಸಂಪೂರ್ಣ ಆಗದೇ ಇರೋ ಮುಂಚೆನೇ ನಾವು ಹೇಳಕ್ಕೆ ಬರೋದಿಲ್ಲ. ಇದೇ ಕಾರಣಕ್ಕೆ ಆಗಿದೆ ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ. ಅಲ್ಲ, ಈಗ ಅವರು ಪ್ರಾರಂಭ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ. ಅವರ ಫ್ಯಾಮಿಲಿಯವರು ಮತ್ತು ಬೇರೆ ಬೇರೆಯವ್ರನ್ನೆಲ್ಲ ಅವರೆಲ್ಲ ಸ್ಟೇಟ್ಮೆಂಟ್ಗಳು ತಗೊಂಡು ಅದರಲ್ಲಿ ಏನು ಹೊರಬರುತ್ತೆ ಅಂತ ನೋಡ್ತಾರೆ. ಪ್ರೈಮರಿ ಅಲಿಗೇಷನ್. ಇನ್ನು ಐಟಿ ಇಲಾಖೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಬರುತ್ತೆ. ನ್ಯಾಯಾಂಗ ತನಿಖೆಗೆ ಆದೇಶ ಮಾಡ್ತಾರಾ ಕಾದ್ ನೋಡೋಣ ಅಂತ ಹೇಳಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರ ಪತ್ರಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪತ್ರ ಬರೆದಿದ್ದಾರೆ ಅನ್ನೋದು ಗೊತ್ತುಬಿಟ್ಟು ಕಂಟೆಂಟ್ ಗೊತ್ತಿಲ್ಲ. ಆದರೆ ಅವರು ತೀರ್ಮಾನ ಏನು ಮಾಡ್ತಾರೆ ಕಾಯ್ದು ನೋಡೋಣ. IT ಡಿಪಾರ್ಟ್ಮೆಂಟು ಅವರಿಗೆ ಬರುತ್ತೆ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಬರುತ್ತೆ. ಅವರೇನು ಜುಡಿಷಿಯಲ್ ಎನ್ಕ್ವೈರಿ ಆದೇಶ ಮಾಡ್ತಾರಾ ಅಥವಾ ಇನ್ನೊಂದೇ ಮಾಡ್ತಾರಾ ಅದು ಗೊತ್ತಿಲ್ಲಲ್ಲ. ಅದನ್ನು ತಿಳ್ಕೊಂಡೆ ನೋಡೋಣ. ನಾವು ಮಾಡೋದು ರಾಜ್ಯ ಮಟ್ಟದಲ್ಲಿ ಒಂದು SIT ಮಾಡಿದ್ದೀವಿ. ಆ SIT ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಏನು ಬರುತ್ತೆ ವರದಿ, ಅದನ್ನು ನೋಡಿ ಆನಂತರ ನಾವು ತೀರ್ಮಾನಗಳು ಮಾಡ್ತೀವಿ. ಪತ್ರ